ಆಕಳ ಸತ್ತು ಅಂದ್ರೆ ಹುಗ್ಯಾಕೆ 2,000 ರೂಪಾಯಿ ಖರ್ಚು ಬರ್ತೈತಿ. ಆಕಳ ಏನು ಮಾಡ್ಬೇಕು ಅಂದ್ರೆ ಸತ್ತಂದ್ರೆ ಮನ್ಯಾಗ ಮೊದಲ ಒಂದು ಟ್ಯಾಂಕ್ ಕಟ್ಟಿಡ್ಬೇಕು. ಯಾರ ಯುವಕರಿಗೆ ಇದೊಂದು ದೊಡ್ಡ ವ್ಯವಸಾಯ ಆಕೈತಿ, ಅವ್ರು ಇದೇ ಉದ್ಯೋಗನ ಮಾಡ್ಬೋದು. ನಮ್ಮ ಮಠದಾಗ 2 ಟ್ಯಾಂಕ್ ಕಟ್ಟಿಟ್ಟೇನಿ. ಕರ್ಗಳಿದ್ದು ಅಂದ್ರೆ ಒಂದು ಬ್ಯಾರಲ್ ತಗೊಳ್ಳೋದು. ಸಣ್ಣ ಕರ್ಗಳು ಸತ್ತು ಅಂದ್ರೆ ಬ್ಯಾರಲ್ದಾಗ ಕರ ಹಾಕೋದು ಸತ್ತದ್ದನ್ನು. ಆ ಕರದ ತೂಕ ಎಷ್ಟು ಅಷ್ಟೇ ಒಂದು 30-35 ಕಿಲೋ ಇರ್ತೈತಿ. ಬೇಡ 40 ಇದ್ರೆ 40, 50 ಇದ್ರೆ 50 ಕಿಲೋ ಸಗಣಿ ಹಾಕೋದು. ಅದ್ರಾಗ ಆಕಳ ಸಗಣಿ ಮತ್ತು ನಾ ಹೇಳೋದು ಆಕಳಂದ್ರೆ ಜವಾರಿನ ಅಂತ ತಿಳ್ಕೊಬೇಕು. ಮತ್ತೊಂದಕ್ಕೆ ನಾ ಆಕಳ ಅನ್ನಂಗೇ ಇಲ್ಲ, ಅವು ಅಲ್ಲ ಆಕಳ ಸಗಣಿ ಹಾಕೋದು. ಅಷ್ಟ ತೂಕದ ಗೋಮೂತ್ರ ಹಾಕೋದು. 35-40 ಲೀಟರ್ ಗೋಮೂತ್ರ ಹಾಕೋದು. ಎಷ್ಟಾತು ಕರ ಹಾಕಬೇಕು ಅಥವಾ ಆಕಳ ಹಾಕ್ರಿ. ಆಕಳಿಗೆ ದೊಡ್ಡದ ಟ್ಯಾಂಕ್ ಕಟ್ಕೋಬೇಕಾಕತ್ತೆ. ಹಿಂಗೆ ಉದ್ದಿಗೊಂದು 8 ಫೂಟು, ಅಗಲಿಗೊಂದು 4 ಫೂಟು, ಎತ್ತರಕ್ಕೆ ಏನೂ ಇಲ್ಲಾಂದ್ರೆ ಒಂದು 6 ಫೂಟು ಇಷ್ಟು ಟ್ಯಾಂಕ್ ಕಟ್ಕೋಬೇಕು. ಮೊದಲ ಯಾವ ಚಲೋ ರೈತದ ನಾವು ಇಷ್ಟು ಮಾಡ್ಕೊಳಕ್ಕೇನು ಅಡ್ಡಿ ಇಲ್ಲ. ಅಕಸ್ಮಾತ್ ಯಾರ್ದಾರ ಮನ್ಯಾಗ ಸತ್ತು ದನಗಳು ಸುದ್ದಿ ಬತ್ತಂದ್ರೆ ಹೋಗಿ ತೊಗೊಂಡು ಬರೋದು. 300-400 ಕಿಲೋ ಅದ್ರ ತೂಕ ಇರ್ತೈತಿ. ಅದನ್ನ ಇಡೋದು, ಅದ್ರ ಮ್ಯಾಗ ಅಷ್ಟ ಸಗಣಿ ಹಾಕೋದು, ಅಷ್ಟ ಗೋಮೂತ್ರ ಹಾಕೋದು, ಅಷ್ಟ ಮಜ್ಜಿಗೆ ಹಾಕೋದು. ಒಂದು ಜರ ಜನವಸ್ತಿಯಿಂದ ಸ್ವಲ್ಪ ದೂರ ಮಾಡೋದು. ಸಾಧ್ಯ ಇದ್ರೆ ಅಷ್ಟ ಜೀವಾಮೃತ ಆಗಲಿ ಗೌಕೃಪಾಮೃತ ಆಗಲಿ ಅದ್ರೊಳಗೆ ಹಾಕಿ ಇಟ್ಟು ಬಿಡ್ರಿ. 3 ತಿಂಗಳು ಒಟ್ಟಾಗಿ ಕೈ ಹಚ್ಚಕ್ಕೆ ಹೋಗ್ಬೇಡ್ರಿ, ಅದು ಮುಚ್ಚಿಟ್ಟು ಬಿಡ್ರಿ. 3 ತಿಂಗಳ ನಂತರ ಅದ್ರ ಎಲುವು ಸಹಿತ ಕರಿ ಹೋಗಿರ್ತಾವ, ತೊಗಲು ಕರಿಗಿರ್ತೈತಿ. ಕೋಡ ಉಗರ 2 ಬಿಟ್ರೆ ಏನು ಉಳ್ದಿರಂಗಿಲ್ಲ. ಇದು ಮಾರ್ಕೆಟ್ನಾಗ ಈಗ 500 ರೂಪಾಯಿ ಲೀಟರ್ ಸಿಗ್ತೈತಿ. ಇದೇ ಕ್ವಾಲಿಟಿದು ಯಾವುದಾದ್ರೂ ಗ್ರೋತ್ ಪ್ರಮೋಟರ್ ತರ್ಲಾಕ್ ಹೋದ್ರಿ ಅಂದ್ರೆ ಅದು 5 ರೂಪಾಯಿ ಲೀಟರ್ ಸಿಗ್ತೈತಿ. ಆದ್ರೆ ಇದು ನಿಮಗೆ ಏನೂ ಇಲ್ಲಂದ್ರೂ ಒಂದು 1600 ಲೀಟರ್ ಸಿಗ್ತೈತಿ. 1600 ಲೀಟರ್ ಸಿಗ್ತೈತಿ. 16 ಗುಂಡ್ಲೆ 1600 ಗುಂಡ್ಲೆ 500 ಎಷ್ಟು ಆಕೈತಿ ನೋಡ್ರಿ. ಸತ್ತ ಆಕಳ ಕಿಮ್ಮತ್ತ ಎಷ್ಟು ಲಕ್ಷ ಆಕೈತಿ ನೋಡ್ರಿ. 8 ಲಕ್ಷ ಆಕೈತಿ ಕಿಮ್ಮತ್ತ. 8 ಲಕ್ಷ ರೂಪಾಯಿದ ಜೀವಾಣು ಸುಮಾರು 100-200 ಎಕರೆಕ್ಕೆ ಪೂರ ಹಾಕಿನ ಉಳಿತೈತಿ. ಭೂಮಿಯ ಸಾಮರ್ಥ್ಯವನ್ನು ಬೆಳೆಸ್ತದೆ.